ರಸ್ತೆ ಮಂಜೂರಾಗಿದ್ದು ಒಂದು ಕಡೆಯಾದರೆ ರಸ್ತೆ ಕೆಲಸ ಮಾತ್ರ ಇನ್ನೊಂದು ಕಡೆ ನಡೆಸಲು ಉದ್ದೇಶಿಸಿರುವಂತಹ ವಿಚಿತ್ರ ಘಟನೆಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾನಡ್ಕದಿಂದ ದೇರಾಜೆ ಎನ್ನುವ ಗ್ರಾಮದ ಮೂಲಕ ಬಲ್ಯ ಎನ್ನುವ ಪ್ರದೇಶವನ್ನು ಸಂಪರ್ಕಿಸುವ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ಆ ಭಾಗದ ಜನರ ಬೇಡಿಕೆಗೆ ಸರ್ಕಾರ ಮನ್ನಣೆಯನ್ನ ನೀಡಿತ್ತು. ಆದರೆ ಇದೀಗ ಅಭಿವೃದ್ಧಿಪಡಿಸಬೇಕಾದ ರಸ್ತೆಯನ್ನ ಬಿಟ್ಟು ಈಗಾಗಲೇ ಅಭಿವೃದ್ಧಿ ಹೊಂದಿರುವಂತಹ ರಸ್ತೆಯನ್ನ ಮತ್ತೆ ಅಭಿವೃದ್ಧಿಪಡಿಸಲು ಹೊರಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲದೆ ಈ ರೀತಿ ಅಭಿವೃದ್ಧಿಪಡಿಸುವುದರಿಂದ ಹೆಚ್ಚಿನ ಕೃಷಿ ಭೂಮಿಯು ನಾಶವಾಗಲಿದೆ ಎನ್ನುವ ಆತಂಕವೂ ಸ್ಥಳೀಯರದ್ದು ಆಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಇಂಚಲಪಾಡಿಪೇಟೆಯ ಮಾನಡ್ಕ ಎಂಬಲ್ಲಿಂದ ದೇರಾಜೆ ಬಲ್ಯ ಸಂಪರ್ಕಿಸುವ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕೆಂದು ಆ ಭಾಗದ ಜನ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. 2019ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ಬಳಿಗೆ ಹೋಗಿ ಈ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸುವಂತಹ ಆದೇಶದೊಂದಿಗೆ ಊರಿಗೆ ಮರಳಿದ್ರು. ಆದರೆ ಇದೀಗ ಈ ರಸ್ತೆಯ ಬದಲಾಗಿ ಲೋಕೋಪಯೋಗಿ ಇಲಾಖೆ ಇಂಚಲಪಾಡಿ ಸಮೀಪದ ಕೈಪಿನಡ್ಕ ಎನ್ನುವ ಪ್ರದೇಶದಿಂದ ದೇರಾಜೆ ಬಲ್ಯ ಸಂಪರ್ಕಿಸುವ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಹೊರಟಿರುವುದು ಈ ಭಾಗದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾನಡ್ಕ ದೇರಾಜೆ ರಸ್ತೆಯ ಅತ್ಯಂತ ಕಚ್ಚಾ ರಸ್ತೆಯಾಗಿದ್ದು ಹಲವು ಬಾರಿ ಈ ರಸ್ತೆಯನ್ನ ಅಭಿವೃದ್ಧಿಪಡಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಬಳಿಕ ಈ ಭಾಗದ ಜನ ನೇರವಾಗಿ ಮುಖ್ಯಮಂತ್ರಿಗಳ ಬಳಿ ತೆರಳಿ ಈ ರಸ್ತೆಯ ಅಭಿವೃದ್ಧಿಗಾಗಿ ಸರ್ಕಾರದ ಅನುಮತಿಯನ್ನ ಪಡೆದು ತಂದಿದ್ರು. ಆದರೆ ಇದೀಗ ಉದ್ದೇಶಿತ ರಸ್ತೆಯನ್ನ ಬಿಟ್ಟು ಇನ್ನೊಂದು ಕಡೆಯ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಲೋಕೋಪಯೋಗಿ ಇಲಾಖೆ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂಚಲಪಾಡಿ ಗ್ರಾಮಕ್ಕೆ ಒಂದು ಮಾರ್ಗ ಸಮೇತ ಒಂದು 25 ವರ್ಷಕ್ಕಿಂತ ಮುಂಚೆ ಅಲ್ಲಿ ಇರಲಿಲ್ಲ. ನಾವು ಒಂದು 4-5 ಜನ ಸೇರಿಕೊಂಡು ಅದನ್ನು ಸ್ಕೆಚ್ ಮಾಡಿ ನಮ್ಮ ಜಮೀನಿನಲ್ಲಿದ್ದಂತಹ ಕೃಷಿಗಳನ್ನು ತೆಗೆದುಕೊಟ್ಟು ನಮ್ಮ ಸ್ವ ಇಚ್ಛೆಯಿಂದ ನಾವೇ ಒಂದು 100 ಜನರ ಆಳ್ ಕೆಲಸದಲ್ಲಿ ಮಾಡಿದಂತಹ ಮಾರ್ಗ ಅದು. ಈಗ ಅವತ್ತು ಕೂಡ ನಾವು ರಬ್ಬರ್ ಗಿಡಗಳನ್ನು, ಅಡಿಕೆ ಗಿಡಗಳನ್ನು, ತೆಂಗಿನ ಮರಗಳನ್ನು ಕಡಿದು ನಾವು ಮಾರ್ಗಕ್ಕೆ ಕೊಟ್ಟಿದ್ದೇವೆ. ಇನ್ನು ಈಗ ಮೇಲ್ದರ್ಜೆಗೆ ಮಾಡಿದ ತಕ್ಷಣ ನಮ್ಮ ತುಂಬ ಅಡಿಕೆ ಮರಗಳು, ನಮ್ಮ ತೆಂಗಿನ ಮರಗಳು ನಾಶ ಆಗುತ್ತೆ. ಆದ್ದರಿಂದ ನಮಗೆ ಅಲ್ಲಿಂದ ಬೇಡ. ಇವರು ತುಂಬ ಕಷ್ಟಪಟ್ಟು ಬ್ಯಾಂಗ್ಳೂರಿಗೆಲ್ಲ ಹೋಗಿ 4-5 ಸಾರಿ ಬ್ಯಾಂಗ್ಳೂರಿಗೆ ಹೋಗಿ ಅಪ್ಲೋಡ್ ಮಾಡಿಕೊಂಡು ಬಂದಂತಹ ಮಾರ್ಗ ಈ ಮಡಿಪು ಮಾರ್ಗ. ಈಗ ಯಾರೋ ಅದನ್ನು ಟರ್ನ್ ಓವರ್ ಮಾಡಿಕೊಂಡು ಇಲ್ಲಿಂದ ಬೇಡ ಅಲ್ಲಿಂದ ಹೋಗಲಿ ಅಂತ ಹೇಳ್ಕೊಂಡು ಮಾಡ್ತಾ ಇರುವುದು. ಆದ್ದರಿಂದ ನಮ್ಮ ಎಲ್ಲರ ಅಪೇಕ್ಷೆ ಮಡಿಪುವಿಂದ ರಸ್ತೆಯಿಂದ ದೇರಾಜೆ ಹೋಗಬೇಕು ಅಂತ ನಮ್ಮ ಒಂದು ಬೇಡಿಕೆ. ನಮಗೆ ಇದೆಲ್ಲ ಮನೆ, ಇವರ ಮನೆ ಹೋಗ್ತದೆ, ಮತ್ತೆ ನಮ್ಮ ಕೃಷಿ ಹೋಗ್ತದೆ, ಅಡಿಕೆ ಮರ, ತೆಂಗು ಮರ ಎಲ್ಲ ಹೋಗ್ತದೆ, ಮತ್ತೆ ನಮಗೆ ಜಾಗ ಇಲ್ಲ. ಅದರಿಂದ ನಾವು ಹಿಂದೆ ರೋಡ್ ಮಾಡುವ ನೀವು ಕೊಟ್ಟಿದ್ದೀರಾ? ಬಿಟ್ಟು ಕೊಟ್ಟಿದ್ದೇವೆ. ಇದೆಲ್ಲ ನಾವೇ ಕೊಟ್ಟಿದ್ದು, ಇದೆಲ್ಲ ಕೊಟ್ಟಿದ್ದು ನಾವೇ. ಅವತ್ತು ಆಗುವಾಗ ಒಂದು 50 ಮೇಲ್ವಟ್ಟು 100 ಮಾಡುವಾಗ ಇದು